ಪಟ್ಟಿ 1 ಮತ್ತು ಪಟ್ಟಿ 2 ನೋಡ್ರಿ. ಹಾಗಾದರೆ ಏನು ಹೇಳ್ತಾ ಇದೆ ಅಂದರೆ ಇನ್ಸಿನರೇಷನ್ ಅಂತ ಹೇಳ್ತಾ ಇದ್ದಾರೆ. ಇನ್ಸಿನರೇಷನ್ ಅಂದರೆ ಏನು ಅಂತ ಕೇಳಿದರೆ ಗೆಳೆಯರೆ, ಅಧಿಕ ಕಾರ್ಯಾತ್ಮಕ ಹಾಗೂ ನಿರ್ವಹಣಾ ವೆಚ್ಚ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನೈರ್ಮಲ್ಯ ಲ್ಯಾಂಡ್ ಫಿಲ್ ಅಂದರೆ ಏನಪ್ಪ ಅಂತ ಕೇಳಿದರೆ ಈ ಇಲಿ ಮತ್ತು ಕೀಟಗಳ ಸಂತಾನ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಾಂಪೋಸ್ಟಿಂಗ್ ಅಂದರೆ ಏನಂದರೆ ವಿಶೇಷ ತ್ಯಾಜ್ಯಗಳಿಗೆ ಸೀಮಿತ ಹಾಗೂ ಆಯ್ಕೆಯಾದ ವಸ್ತುಗಳಿಗೆ ಅಂತ ಹೇಳ್ತಾ ಇದ್ದೀವಿ. ಬೇರ್ಪಡಿಸುವಿಕೆ ವಿಧಾನ ಏನಾಗುತ್ತೆ ಅಂತ ಕೇಳಿದರೆ ಒಂದನೇದಾಗುತ್ತದೆ. ಹಾಗಾದರೆ 1, 3 ಆದರೆ ನೋಡಿರಿ ಆಪ್ಷನ್ಸ್ ಏನಾಗಿದೆ 2ರಲ್ಲಿದೆ. ಅದೇ ಎರಡನೇದು 4 ಆಗುತ್ತೆ. ಇದು ಕೂಡ ಸೇಮ್ ಆಪ್ಷನ್ಸ್ ಇದೆ. ಹಾಗಾದರೆ ಇನ್ನು ಮೂರನೇದು ಏನು ಕೇಳ್ತಿದ್ರೆ 2 ಅಂತೇಳಿ. ಹಾಗಾದರೆ ಆನ್ಸರ್ ಯಾವುದಾಗುತ್ತೆ ಕೇಳಿದರೆ 4 ಆಗೋದನ್ನು ನೋಡ್ತಾ ಇದ್ದೀವಿ. ಗೆಳೆಯರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನೇನು ಕೇಳ್ತದೆ ಕೇಳಿದ್ರೆ ನೋಡಿರಿ, ಘನತ್ಯಾಜ್ಯ ನಿರ್ಮೂಲನೆ ವಿಧಾನ, ಘನತ್ಯಾಜ್ಯ ನಿರ್ವಹಣೆಯ ತ್ಯಾಜ್ಯಗಳ ಬಳಕೆಯನ್ನು ಹೀಗೆ ಮಾಡಲಾಗುತ್ತದೆ. 2 ಪ್ರಶ್ನೆಗಳು ಬಂದಿದ್ದಾವೆ. ಯಾವುದ್ರ ಮೇಲೆ ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ಹಾಗಾದರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ಈ 72ನೇ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ ಅಂತ ಕೇಳಿದ್ರೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳ ಬಳಕೆಯನ್ನು ಹೀಗೆ ಮಾಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಹೇಗೆ ಮಾಡಲಾಗುತ್ತೆ ಅಂತ ಕೇಳಿದರೆ ರೀಯೂಸ್ ಮಾಡ್ತಾರೆ, ರಿಕ್ಲಮೇಷನ್ ಆಗುತ್ತೆ ಮತ್ತು ರೀಸೈಕ್ಲಿಂಗ್ ಕೂಡ ಆಗುತ್ತೆ. ಆನ್ಸರ್ ಇದಕ್ಕೆ 2. ಹಾಗಾದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನು ನಾವು ಏನು ಮಾಡೋಣ ತಿಳ್ಕೊಂಡು ಬರೋಣ. ಎಲ್ಲಿಪ್ಪ ಅಂದರೆ ಹಾಗಾದರೆ ಈಗ ಸಾಲಿಡ್ ವೇಸ್ಟ್ಗಳು ಯಾವ್ಯಾವು ಅಂತ ಕೇಳಿದ್ರೆ ಈ ಆರ್ಗ್ಯಾನಿಕ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಮೆಟಲ್ಸ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಪ್ಲ್ಯಾಸ್ಟಿಕ್ ಆಗಿರ್ಬೋದು, ಇವುಗಳು ಕೂಡ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಗೆಳೆಯರೆ. ಹಾಗಾದರೆ ಇವುಗಳು ಕೂಡ ಕಲರ್ ಕೂಡ ಚೇಂಜ್ ಇದ್ದಾವೆ. ಈ ಪ್ಲ್ಯಾಸ್ಟಿಕ್ಕಿಗೆ ಈ ಥರ ರೆಡ್ ಬಾಕ್ಸನ್ನು ಇಟ್ಟಿದ್ದಾರೆ. ಆರ್ಗ್ಯಾನಿಕ್ಕಿಗೆ ನೋಡಿರಿ ಇದು ಗ್ರೀನ್ ಬಾಕ್ಸ್ ಇದೆ. ಗ್ಲಾಸ್ಗೆ, ಪೇಪರ್ಗೆ ಯಾವ ಬಾಕ್ಸ್ಗಳು ಇರಬೇಕಂತೂ ಕೂಡ ಕಲರ್ ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ದಲ್ಲಿ. ಹಾಗಾದರೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ರೀಯೂಸ್ ಮಾಡೋದು, ರೀಸೈಕಲು, ರೆಡ್ಯೂಸು, ರೀಯೂಸು, ರೀಸೈಕಲು ಇದೆಲ್ಲ ನಾವು ಏನು ಮಾಡ್ತಾಯಿದ್ವಿ ನೋಡ್ತಾ ಇದ್ದೀವಿ ಗೆಳೆಯರೆ. ಪ್ಲ್ಯಾಸ್ಟಿಕ್ ಕೂಡ 3 Rಗಳು ಯೂಸ್ ಮಾಡ್ತೀವಿ. ರೆಡ್ಯೂಸು, ರೀಯೂಸು, ರೀಸೈಕಲು. ಇದು ಕೂಡ ನಿಮ್ಗೆ ಏನಾಗಿರ್ಬೇಕು ರೀ ನೆನಪು ಇಡಬೇಕು. ಹಾಗಾದರೆ 72ನೇ ಪ್ರಶ್ನೆಗೆ 2ನೇ ಆನ್ಸರ್ ಅಂತ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಏನಂತ ಕೇಳಿದ್ರೆ ಹಸಿರು ವ್ಯವಹಾರ ಎನ್ನುವುದು ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆಯುವುದು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾವುದು ದೇಶದ ರಾಷ್ಟ್ರೀಯ ಆದಾಯವನ್ನು ಮಾಲಿನ್ಯ ಮತ್ತು ಪರಿಸರವನ್ನು ನೋಡಿ, ಅಂದರೆ ಇದರ ಅರ್ಥ ಏನಪ್ಪ ಅಂದರೆ GDP ಜಾಸ್ತಿ ಮಾಡ್ತಾಯಿದ್ದೀವಿ, ಅದು ಅರಣ್ಯವನ್ನು ಜಾಸ್ತಿ ನಾಶ ಮಾಡಿ ಅಂದರೆ ಅದು ಉಪಯೋಗ ಇಲ್ಲ ಅಂತ ಅರ್ಥ. ಅದೇ ರೀತಿಯಾಗಿ ಹಸಿರು ಗ್ರೀನ್ ಅಕೌಂಟಿಂಗ್ ಅಂತ ಬರುತ್ತದೆ, ಗ್ರೀನ್ ಎಕನಾಮಿ ಅಂತ ಬರುತ್ತೆ, ಗ್ರೀನ್ ಅಕೌಂಟಿಂಗ್ ಅಂತ ಬರುತ್ತೆ. ಅದರ ಟೈಪ್ಸ್ ಕೂಡ ಇರೋದನ್ನು ನೋಡ್ತಾ ಇದ್ವಿ. ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಗೊತ್ತಿರಬೇಕು, ಎನರ್ಜಿ ಫ್ಲೋ ಎನಾಲಿಸಿಸ್ ಗೊತ್ತಿರಬೇಕು, ಎಕಲಾಜಿಕಲ್ ಫುಟ್ ಪ್ರಿಂಟ್ ಅಂತ ಗೊತ್ತಿರಬೇಕು. ಇವೆಲ್ಲ ಫುಟ್ ಪ್ರಿಂಟ್ ಅಂದರೆ ಒಂದು ದೇಶದೊಳಗೆ ಒಬ್ಬ ವ್ಯಕ್ತಿ ಎಷ್ಟು ಮಾಲಿನ್ಯವನ್ನು ಕ್ರಿಯೇಟ್ ಮಾಡ್ತಾನೆ ನೋಡಿರಿ. ಈಗ 100ರಷ್ಟು ಮಾಲಿನ್ಯವನ್ನು ಉಂಟು ಮಾಡಿದೆ ತಿಳ್ಕೊರಿ. ಅದ್ರಾಗ 100 ಮಂದಿ ಇದ್ದೀವಿ ಅಂದ್ರೆ ಡಿವೈಡ್ ಬೈ ಎಷ್ಟದು ಒಬ್ಬರಿಗೆ 1 ಬತ್ತಲ್ಲ, ಆ ರೀತಿಯನ್ನು ಇದನ್ನು ಅಳತೆಯನ್ನು ಮಾಡ್ತಾರೆ. ಹಾಗಾದರೆ ಮಾಲಿನ್ಯ ಎಷ್ಟು ಕ್ರಿಯೇಟ್ ಆಗಿದೆ, ಎಷ್ಟು ಇರೋದನ್ನು ಆ ದೇಶದ ಜನಸಂಖ್ಯೆ ಡಿವೈಡ್ ಮಾಡಿದ ಮೇಲೇ ನಾವು ಇದು ಫುಟ್ ಪ್ರಿಂಟನ್ನು ಕಾಣೋದನ್ನು ನೋಡ್ತಾ ಇದ್ದೀವಿ. ಗೆಳೆಯರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದೀವಿ ಕೇಳಿದ್ರೆ 74ನೇ ಪ್ರಶ್ನೆ, ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ ಅಂತ ಕೇಳ್ತಾರೆ. ಅವಘಡಗಳ ನಿರ್ವಹಣಾ ನಿಯಮಗಳನ್ನು ಸಂಸತ್ತಿನಲ್ಲಿ 2005ರಲ್ಲಿ ಅಂಗೀಕರಿಸಲಾಯಿತು ಅಂತ ಹೇಳ್ತಾರೆ. ಇದು ಅವಘಡಗಳ ಅಂತ ಅಲ್ಲ, ನಿಮ್ಗೆ ಗೊತ್ತಿರಬೇಕು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ವಾಸ್ ಪಾಸ್ಡ್ ಬೈ ದ ಪಾರ್ಲಿಮೆಂಟ್ ಇನ್ 2005 ಅಂತ ಹೇಳ್ತೀವಿ. ಇದನ್ನು ವಿಪತ್ತು ನಿರ್ವಹಣಾ ಅಂತ ಕರೀತಾರಲ್ಲ, ಅವಘಡ ಅಂದರೆ ವಿಪತ್ತು ಅಂತ ಬರಿಬೇಕಾಗಿತ್ತು. ಗೂಗಲ್ ಆ ಥರ ಹೇಳಿದೆ. ಇನ್ನು ಅದೇ ರೀತಿಗೆ ದೇಶದ ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೂಡ ಇದೆ. ಈ ಆ್ಯಕ್ಟ್ ಅಡಿಯಲ್ಲೇ ಅದು ಬಂದಿರುವಂಥದ್ದು ಗೊತ್ತಿರಲಿ. ಈ ಅಥಾರಿಟಿ ನಾಯಕತ್ವನ ಯಾವಾಗಲೂ ಯಾರು ಇರ್ತಾರೆ ಅಂದರೆ PM ಅವ್ರು ಇರ್ತಾರೆ, ಗೃಹ ಮಂತ್ರಿಗಳು ಇರಲ್ಲ. ಹಾಗಾದರೆ 2 ತಪ್ಪಾಯ್ತು. ಈಗ ಹಾಗಾದರೆ ಈ ರಾಜ್ಯದಲ್ಲಿ ಇರ್ತದಿಲ್ಲ, ರಾಜ್ಯ ವಿಪತ್ತು ನಿರ್ವಹಣೆಯೊಳಗೆ ಮುಖ್ಯಮಂತ್ರಿ ಹೆಡ್ ಆಗಿರ್ತಾರೆ ಅಂತ ಗೊತ್ತಿರಬೇಕು ನಿಮಗೆ. ಉಪಾಧ್ಯಕ್ಷರು ಸೇರಿ NDMA ಸದಸ್ಯರ ಸಂಖ್ಯೆ 9 ಮೀರುವುದಿಲ್ಲ, ಇದು ನಿಜ ಆಗಿದೆ. ಹಾಗಾದರೆ ಉಪಾಧ್ಯಕ್ಷರು ಯಾರು ಅಂತ ಕೇಳಿದರೆ ಈ ಕ್ಯಾಬಿನೆಟ್ ಮಂತ್ರಿ ಅಥವಾ ಒಬ್ಬರಿರ್ತಾರೆ ಕೇಂದ್ರದಲ್ಲಿ, ಆ ಮಿನಿಸ್ಟರ್ ಏನಾಗಿರ್ತಾನೆ ಇದ್ರ ಉಪಾಧ್ಯಕ್ಷ ಆಗಿರ್ತಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ NDMA ಸದಸ್ಯರ ಅವಧಿ 5 ವರ್ಷಗಳು ಕೂಡ ಇದು ಏನಾಗಿದೆ ನಿಜ ಆಗಿದೆ ಗೆಳೆಯರೆ. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. NDRF ನ್ಯಾಷನಲ್ ಡಿಸಾಸ್ಟರ್ ಈ ರೆಸ್ಪಾನ್ಸಿಬಲ್ ಫೋರ್ಸ್ ಇದೆಯಲ್ಲ, ಇದು ಏನಪ್ಪ ಅಂತ ಕೇಳಿದ್ರೆ ಇದು ಕೂಡ ಗೃಹ ಮಂತ್ರಿ ಅಡಿಯಲ್ಲಿ ಬರೋದನ್ನು ಇದು ನಿಜ ಆಗಿದೆ. ಇನ್ನು ಕ್ಷಾಮ ಪರಿಸ್ಥಿತಿ ಬಿಟ್ಟು ಉಳಿದೆಲ್ಲ ನೈಸರ್ಗಿಕ ಅವಧಿಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಕೇಂದ್ರದಲ್ಲಿ ನಿರ್ವಹಿಸೋದು ರಕ್ಷಣಾ ಸಚಿವಾಲಯ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಏನಾಗಿದೆ ಅಂದರೆ ನನ್ನ ಪ್ರಕಾರ 5 ಏನಾಗಿದೆ ಇದು ತಪ್ಪಾಗಿದೆ. ಆಪ್ಷನ್ಸ್ ಯಾವುದಾಗುತ್ತೆ ಅಂತ ಕೇಳಿದ್ರೆ ಆಪ್ಷನ್ಸ್ ನೋಡಿರಿ 2ರಲ್ಲಿದೆ, ಇದು ಉತ್ತರ ಆಗುತ್ತದೆ.
ಆರು ಏನಾಗಲ್ಲ, ಆಗಲ್ಲ. 6 ಮತ್ತು 2 ಆಪ್ಷನ್ಸಲ್ಲಿ ಆಗಲ್ಲ. ಹಾಗಾದರೆ 6 ಇಲ್ಲಿ ಇದೆ, 6 ಇಲ್ಲಿ ಇದೆ, ಮೇಲ್ ಎಲ್ಲಗಳು 6 ಇದ್ದೇ ಇರುತ್ತೆ, 2 ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಇದು ಆನ್ಸರ್ 2 ಆಗೋದನ್ನು ಕಾಣ್ತಾ ಇದ್ದೀವಿ ಗೆಳೆಯರೆ. ಬನ್ನಿ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ನೆಕ್ಸ್ಟು ಇಂಗ್ಲೀಷ್ ಜನರಲ್ ಮತ್ತು ಅಧಿಕಾರದ ಪ್ರದೇಶ. ಇದು 1857 ದಂಗೆ ಒಳಗೆ ಯಾವ್ಯಾವ ದಂಗೆ ಒಳಗೆ ಯಾರ್ಯಾರು ಲೀಡರ್ ವಹಿಸಿದ್ರು ಬ್ರಿಟಿಷ್ ಅಧಿಕಾರಿಗಳು ಅಂತ ಗೊತ್ತಿರಬೇಕು. ಜೇಮ್ಸ್ ಔಟ್ರಮ್ ಲಕ್ನೋದಲ್ಲಿ ವಹಿಸಿದ್ದ, ಜಾನ್ ನಿಕೋಲಸ್ ಡೆಲ್ಲಿಯಲ್ಲಿ ವಹಿಸಿದ್ದ, ಕ್ಯಾಂಪ್ ಬೇಲ್ ರಾಯ್ಬರೇಲಿ ವಹಿಸಿದ್ದ, ಹ್ಯೂಸ್ ರೋಸ್ ಝಾನ್ಸಿಯಲ್ಲಿ ವಹಿಸಿದ್ದ ಅಂತ ನಿಮ್ಗೆ ಗೊತ್ತಿರಲಿ. ಹಾಗಾದ್ರೆ ಆನ್ಸರ್ ನೋಡ್ರಿ, ಈ ಡಿ ಸಿ ಆಗೋದನ್ನು ನೋಡ್ತಾ ಇದ್ದೀವಿ. ಒಂದೇ ಕಡೆ ಇದೆ, ಇದು ಆನ್ಸರ್ 2 ಆಗುತ್ತದೆ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಕೇಳಿದರೆ, ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗುಡಿಕಾಯ ನುಡಿಕಾಯ, ಕಾಯಲಾರನೆ ಸಾಯಿ, ಓ ಬನ್ನಿ ಬನ್ನಿ ಎಂದು ಕರ್ನಾಟಕದ ಏಕೀಕರಣದ ಬಗ್ಗೆ ನೊಂದು ನುಡಿದ ಕವಿ ಯಾರು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾರು ಅಂತ ಕೇಳಿದರೆ ಕಯ್ಯಾರ ಕಿಯ್ಯಣ್ಣ ರೈ ಅಂತ ಹೇಳಬೇಕು. ನಮ್ಮಲ್ಲಿ ಗೊತ್ತಿರಬೇಕು ನಿಮಗೆ, ಈ ಕಯ್ಯಾನ ಕಿಯ್ಯಣ್ಣ ರೈ ಅವರು ಈ ಒಂದು ಸ್ಟೇಟ್ಮೆಂಟನ್ನು ಹೇಳಿದ ಇಂಪಾರ್ಟೆಂಟು. ಹುಯಿಲ್ಗೊಳ ನಾರಾಯಣಂದು ಕೂಡ ಉದಯವಾಗಲಿ ನಮ್ಮ ಚಲೋ ಕನ್ನಡ ಫೇಮಸ್ ಇದೆ. ಹಾಗಾದರೆ ಈ ಕಾದಿಯ ಭಗೀರಥ ಅಂತೇಳಿ ಗಂಗಾಧರರಾವ್ ದೇಶಪಾಂಡೆ ಅವ್ರನ್ನ ಕರೆಯುವುದನ್ನು ಕೂಡ ಕಾಣ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದು ಕೇಳಿದ್ರೆ, 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಆರಂಭವಾಯಿತು. ನಿಮ್ಗೆ 1818ರಲ್ಲಿ ನಿಮ್ಗೆ ಗೊತ್ತು ಮಿಲ್ಲರ್ ಕಮಿಷನ್ ಬಂತು. ಹೌದು, ಇದು ನಿಜ ಆಗಿದೆ. ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಇಂಗ್ಲೀಷ್ ಶಿಕ್ಷಣದ ಪ್ರಭಾವ ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣವಾಯಿತು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಎ ಮತ್ತು ಆರ್ ಎರಡೂ ಸರಿಯಾಗಿದ್ದಾವೆ. ಇದು ಸರಿಯಾದ ಹೇಳಿಕೆನೇ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಹಿಂದ್ ಸ್ವರಾಜ್ ಇದು ಯಾರ್ದು ಅಂತ ಕೇಳಿದ್ರೆ ಎಮ್ ಕೆ ಗಾಂಧಿ ಅವ್ರದ್ದು. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಕರೀತಾರೆ. RC ದತ್ತ ಅವ್ರು ಬರೆದಿದ್ದಾರೆ ಈ ಬುಕ್ಕನ್ನು. ಅದೇ ರೀತಿಯಾಗಿ ಪೊಲಿಟಿಕಲ್ ಎಕನಾಮಿ ಆಫ್ ಇಂಡೈರೆಕ್ಟ್ ರೂಲ್ ಇನ್ ಮೈಸೂರು ಅಂತ ಬರೆದವರು ಯಾರು ಅಂತ ಕೇಳಿದ್ರೆ ಜಾನ್ ಹೆಟ್ಲೆ ಅಂತ ಹೇಳ್ತಾ ಇದ್ದೀವಿ ಗೆಳೆಯರೆ. ಅದೇ ರೀತಿಯಾಗಿ ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಬರೆದವರು ಸರ್ ವಿಶ್ವೇಶ್ವರಯ್ಯ ಅಂತ ನಿಮ್ಗೆ ಗೊತ್ತು. ಅದೇ ರೀತಿಯಾಗಿ ವೈಟ್ಲಿ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ವೈಟ್ಲಿ ಆಯೋಗ ಕಾರ್ಮಿಕರ ಒಂದು ಗೆ ಸಂಬಂಧಿಸಿ ಗೊತ್ತಿರಬೇಕು. ಶಿಕ್ಷಣಕ್ಕೆ ಹಂಟರ್ ಆಯೋಗ ನಿಮಗೆ ನೆನಪಿರಲೇಬೇಕು. ಇನ್ನು ರಾಡ್ ರಿಪ್ಪನ್ರವರು ಆಡಳಿತದಲ್ಲಿ ಕೇಂದ್ರ ಪ್ರಾಂತೀಯ ಹಾಗೂ ಸಮವರ್ತಿ ಆದಾಯಗಳಲ್ಲಿ ಈ ಕೆಳಗಿನಗಳಲ್ಲಿ ಕೇಂದ್ರ ಆದಾಯದ ಮೂಲವೆಂದರೆ ಅಂತ ಕೇಳ್ತಿದ್ರೆ. ಹಾಗಾದರೆ ಇದಕ್ಕೆ ಆದಾಯದ ಮೂಲ ಯಾವುದು ಕೇಳಿದ್ರೆ ಆನ್ಸರ್ ಯಾವುದು ಕೇಳಿದ್ರೆ 4 ಅಂಚೆ ಮತ್ತು ತಂತಿ ಅಂತ ಹೇಳ್ತಾ ಇದ್ದೀವಿ ಗೆಳೆಯರೆ. ಹಾಗಾದರೆ ನಾವು ಏನೇನು ಮಾಡ್ಬೇಕ್ರಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ. ಮೂರನೇ ಬೌದ್ಧ ಧರ್ಮದ ಸಮ್ಮೇಳನದಲ್ಲಿ ಇಲ್ಲಿ ನಡೆದಿತ್ತು ಅಂತ ಕೇಳ್ತಾಯಿದ್ರಿ. ಹಾಗಾದರೆ ನಿಮಗೆ 4 ಸಮ್ಮೇಳನಗಳನ್ನು ನೀವು ಏನು ಮಾಡ್ಕೋಬೇಕು, ಕಡ್ಡಾಯವಾಗಿ ನೆನಪಿಟ್ಕೋಬೇಕು. ಹಾಗಾದರೆ ಯಾವ್ಯಾವು 1ನೇದು ನಡೆದಿದೆ, 2ನೇದು ಮತ್ತು 3, 4 ಬೌದ್ಧ ಸಮ್ಮೇಳನಗಳು ನಡೀತವೆ. ಎಲ್ಲೆಲ್ಲಿ ನಡೀತಾವೆ ಅಂತ ಕೇಳಿದ್ರೆ 1ನೇದು ರಾಜಗೃಹದಲ್ಲಿ, 2ನೇದು ವೈಶಾಲಿಯಲ್ಲಿ, 3ನೇದು ಪಾಟ್ಲಿಪುತ್ರದಲ್ಲಿ. 3ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಪಾಟ್ಲಿಪುತ್ರ ಆನ್ಸರ್ ಆಗುತ್ತೆ. 4ನೇದು ಯಾವುದು ಕೇಳಿದ್ರೆ ಕಾಶ್ಮೀರದ ಕುಂಡಲಿವನ ಅಂತ ಹೇಳಬೇಕು. ಹಾಗಾದರೆ ಯಾವ ರಾಜರುಗಳು ವಹಿಸಿದಾರೆ ಅಂತ ಎಕ್ಸಾಮ್ದಾಗ ಕೇಳಿದ್ದಾರೆ. ಇದಕ್ಕೆ ನೋಡ್ರಿ, ಈ ರಾಜ ಇದ್ದವ ವೈಶಾಲಿಯನ್ನು ಪಾಟ್ಲಿಪುತ್ರದಲ್ಲಿ ಮದುವೆ ಆದನು, ಕುಂಡಲಿವನದಲ್ಲಿ ಜೀವನವನ್ನು ಸಾಗಿಸಿದಂತ ನೆನಪಿಟ್ಕೋಬೋದು. ಈ ಥರ ಕೋಡ್ ನೆನಪಿಟ್ಕೋಬೇಕು. ಆದರೆ ರಾಜರುಗಳ ಹೆಸರು ಕೂಡ ಅಕ್ಕ ಅಂತ ನೆನಪಿಟ್ಕೋಬೋದು. ಅಕ್ಕರೆ ಅಲ್ಲ, ಅಕ್ಕ ಥರ ನೆನಪಿಟ್ಕೋರಿ. ಅಂದರೆ ಏನು, ಅಜಾತ ಶತ್ರು ಇದು ಹರ್ಯಾಂಕ ವಂಶದವನು. ಇನ್ನು ಕಾಲ ಅಶೋಕ ಈ ಶಿಶುನಾಗ ವಂಶದವನು. ಅಶೋಕ ಬರ್ತಾನೆ ಮೌರ್ಯ ಸಾಮ್ರಾಜ್ಯದ. ಕುಶಾನರಲ್ಲಿ ಕನಿಷ್ಕ ಬರ್ತಾನೆ. ಹಾಗಾದರೆ ಅಜಾತ ಶತ್ರು, ಕಾಲ ಅಶೋಕ ಕನಿಷ್ಕ ಅಂತ ಈ ರಾಜರುಗಳು ಬರ್ತಾರೆ. ಇನ್ನು ಅಧ್ಯಕ್ಷರು ಕೂಡ ವಹಿಸಿದವರು ನೆನಪಿಟ್ಕೋಬೇಕು ಗೆಳೆಯರಿ. ಅದು ಕೂಡ ಎಕ್ಸಾಮ್ದಲ್ಲಿ ಮೋಸ್ಟ್ ಇಂಪಾರ್ಟೆಂಟು. ಹಿಂಗಾದರೆ 1ನೇದು ಮಹಾಕಶ್ಯಪ, 2ನೇದು ಸರ್ವ ಕಾಮಿನಿ ಬರ್ತಾನೆ, ಮೊಗ್ಗಲಿಪುತ್ರ 3ನೇದಕ್ಕೆ ಬರ್ತಾನೆ, ವಸುಮಿತ್ರ ಕೂಡ 4ನೇದಲ್ಲಿ ಅಧ್ಯಕ್ಷತೆಯನ್ನು ವಹಿಸುವುದನ್ನು ನೋಡ್ತಾ ಇದ್ದೀವಿ. ಇಲ್ಲಿ 4ನೇದರಲ್ಲಿ ಹಿನಾಯನ ಮಹಾಮೇನ ಹೊಡೆದಿರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಪೀಠಕಗಳು 2 ಪೀಠಕಗಳು 1ನೇದಲ್ಲಿ ರಚನೆ ಆಗಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಕೆಳಗಡೆ ಪ್ರಶ್ನೆ ಬನ್ನಿ. ಈ ಕೆಳಗಿನ ಯಾವ ಒಂದು ಲಿಪಿಯನ್ನು ಅಶೋಕನ ರಾಜಶಾಸನ ಲೇಖನದಲ್ಲಿ ಬಳಸಲಾಗಿಲ್ಲ ಅಂತ ಕೇಳ್ತಿದ್ರೆ, ಬ್ರಾಹ್ಮಿ ಬಳಸಿದ್ದಾರೆ, ಅರೇಬಿಕ್ ಬಳಸಿದ್ದಾರೆ, ಖರೋಷ್ಠಿ ಬಳಸಿದ್ದಾರೆ. ಅದೇ ರೀತಿಯಾಗಿ ಯಾವುದು ಬಳಸಿಲ್ಲ ಅಂತ ಕೇಳಿದರೆ ಸಿದ್ಧ ಮಾತೃಕವನ್ನು ಬಳಸಿಲ್ಲ. ಇನ್ನು ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಭಾಳ ಇಂಪಾರ್ಟೆಂಟು ಗೆಳೆಯರೆ. ಯಾಕಂತ ಕೇಳಿದರೆ 5 ಡಿಸ್ಟಿಕ್ಕಲ್ಲಿ 5 ಡಿಸ್ಟಿಕ್ಕಲ್ಲಿ 9 ಪ್ಲೇಸ್ಗಳಲ್ಲಿ 14 ಶಿಲಾಶಾಸನಗಳು ಸಿಕ್ಕಿದ್ದಾವೆ. ಹಾಗಾದರೆ 5 ಡಿಸ್ಟಿಕ್ಗಳು ಯಾವ ಅಂತ ಕೇಳಿದರೆ ನೆನಪಿಟ್ಕೋಬೇಕು. 1 ಕಲಬುರಗಿ, 2ನೇದು ರಾಯಚೂರು, 3ನೇದು ಕೊಪ್ಪಳ, 4ನೇದು ಬಳ್ಳಾರಿ, 5ನೇದು ಚಿತ್ರದುರ್ಗ ಅಂತ ಹೇಳ್ತಿದ್ದೀವಿ.
ಹಾಗಾದರೆ ಇವುಗಳು ಕೂಡ 9 ಪ್ಲೇಸ್ಗಳು ಯಾವನ್ನು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟೇ ಆಗಿದ್ದಾವೆ. ಕರ್ನಾಟಕದಲ್ಲಿ ಯಾವ ಜಮೀನ್ದಾರ್ ಚಳುವಳಿ ರಾಷ್ಟ್ರೀಯ ಪತ್ರಿಕೆಯನ್ನು ಹೊಂದಿತ್ತು ಅಂತ ಕೇಳ್ತಾ ಇದ್ದಾರೆ ಗೆಳೆಯರೆ. ಹಾಗಾದರೆ ಯಾವುದು ಅಂತ ಕೇಳಿದರೆ ಈ ಕೊಡಗು ಮಿಕ್ಲಿ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ ಕೊಡಗು ಜಮೀನ್ದಾರ್ ಚಳುವಳಿ ಅಂತ ಹೇಳ್ತಾ ಇದ್ದೀವಿ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಏನೇನು ಕೇಳಿದ್ರೆ 1940 ಆಗಸ್ಟ್ ಆಫರ್ನಲ್ಲಿ ಯಾವ ಪ್ರಸ್ತಾವನೆ ಮಾಡಲಾಯಿತು ಅಂತ ಕೇಳ್ತಾರೆ. ನೋಡಿರಿ, ಆಗಸ್ಟ್ ಆಫರ್ ಯಾಕೆ ಬಂತು ಅಂತ ಕೇಳಿದ್ರೆ 1939ರಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಎರಡನೇ ಮಹಾಯುದ್ಧ ನಡೆದಿತ್ತು 1939ರಲ್ಲಿ. ಆವಾಗ ಭಾರತೀಯರೇ ನೀವು ನಮ್ಮ ಜೊತೆಗೆ ಈ ಯುದ್ಧದಲ್ಲಿ ಭಾಗವಹಿಸಿರಿ, ನಾವು ನಿಮಗೊಂದು ಏನು ಮಾಡ್ತೀವಿ, ಸ್ವಾತಂತ್ರ್ಯವನ್ನು ಡೊಮಿನಿಯನ್ ಸ್ಟೇಟಸನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಆ ಒಂದು ಆಫರ್ ಬಿಡಿಸಿರು ಕೊಡ್ತಾರಲ್ಲ, ಆಫರನ್ನೇ ಏನಂತ ಕರೀತಾರೆ ಅಂದರೆ ಆಗಸ್ಟ್ ಆಫರ್ ಅಂತ ಕರೀತಾರೆ. ಅವ್ರು ಏನು ಹೇಳಿರ್ತಾರೆ ಅಂದರೆ ಡೊಮಿನಿಯನ್ ಸ್ಟೇಟಸನ್ನು ಕೊಡ್ತೀವಿ ಅಂತ ಹೇಳಿರ್ತಾರೆ. ಇದನ್ನು ಒಪ್ಪಿಕೊಳ್ಳುವುದಿಲ್ಲ ಯಾರು, ನಮ್ಮ ಭಾರತೀಯರು ಅಂತ ಗೊತ್ತಿರಲಿ. ನೆಕ್ಸ್ಟ್ ನೋಡೋಣ. ಕಲ್ಯಾಣ, ಚಾಲುಕ್ಯ, ಹೊಯ್ಸಳ ಮತ್ತು ಶೌನರ ಕಾಲದ ಪ್ರಮುಖ ಟಂಕಶಾಲೆ ನಗರವನ್ನು ಹೆಸರಿಸಿರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಪ್ರಮುಖವಾಗಿ ಆಗಿದ್ದು ಯಾವುದು ಅಂತ ಕೇಳಿದರೆ ಲಕ್ಕುಂಡಿ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಕೇಳ್ತಾರೆ, ಮಿಲಿಂದ ಪನ್ನ ಕೃತಿಯು ಇವರ ನಡುವಿನ ಸಂವಾದದ ಹೊಂದಾಣಿಕೆಯಾಗಿದೆ. ಬುದ್ಧ, ಅಂಗುಲಿಮಾಲ, ಅಶೋಕ ಮತ್ತು ಉಪಗುಪ್ತ, ಕನಿಷ್ಕ ಮತ್ತು ಅಶೋಘೋಷ, ಮೆನಾಂಡರ್ ಮತ್ತು ನಾಗಸೇನ ಅಂತ ಹೇಳ್ತಾ ಇದ್ದೀವಿ. ಬುದ್ಧ ಏನು ಮಾಡಿದ್ರಿ ಅಂತ ಕೇಳಿದ್ರೆ ಈ ಅಂಗುಲಿಮಾಲೆಯನ್ನು ಪರಿವರ್ತಿಸಿದ. ಅದೇ ರೀತಿಯಾಗಿ ಅಶೋಕ ಬೌದ್ಧ ಧರ್ಮ ಸ್ವೀಕರಿಸಲು ಉಪಗುಪ್ತ ಏನು ಮಾಡಿದ, ಇನ್ಫ್ಲೂಯೆನ್ಸ್ ಮಾಡಿದ. ಕನಿಷ್ಕ ಏನಿದ್ದ ಅಂತ ಕೇಳಿ ಅಶೋಘೋಷ ಕಾಳಿದಾಸನಕ್ಕಿಂತ ಬರೋಕ್ಕಿಂತ ಮುಂಚೆನೇ ಇವ ದೊಡ್ಡ ಫೇಮಸ್ ಏನಪ್ಪ ಅಂದ್ರೆ ಕವಿ ಆಗಿದ್ದ ಅಂಥೇಳಿ ಗೊತ್ತಿರಬೇಕು. ಅಶೋಘೋಷನ ಬುದ್ಧ ಚರಿತ್ರೆ ಒಂದು ಕೃತಿ ಬರೆದಿರೋದು ನಿಮಗೆ ನೆನಪಿರಲಿ ಗೆಳೆಯರೆ. ಕೃಷಿಯ ಬಗ್ಗೆ ಈ ಕಾಲದ ಜನರಿಗೆ ಜ್ಞಾನವಿತ್ತು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಮಧ್ಯಯುಗದಲ್ಲಿ ಇತ್ತು, ಆದರೆ ಮಧ್ಯಯುಗದಲ್ಲಿ ಕೊಟ್ಟಿಲ್ಲ ನೋಡಿ ಆಪ್ಷನ್ಸಲ್ಲಿ. ಹಾಗಾದರೆ ನವಶಿಲಾಯುಗದಲ್ಲಿ ಇತ್ತು. ಹಾಗಾದರೆ ಏನು ಮಾಡಿದ ಅಂತಾರೆ ಆದಿಮಾನವ ಈ ನವಯುಗದಲ್ಲಿ ಈ ಮಡಿಕೆ ತಯಾರಿಕೆ ಮಾಡುವುದನ್ನಾಗಿರ್ಬೋದು, ಕೃಷಿ ಆಗಿರ್ಬೋದು, ಮಡಿಕೆ ತಯಾರಿಕೆ, ಈ ನೇಗಿಲು ಉಳೋದು ಎಲ್ಲವನ್ನು ಏನು ಮಾಡ್ಕೊಂಡಿದ್ದ, ಕಲ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಹಳೆ ಶಿಲಾಯುಗದಲ್ಲಿ ಕೃಷಿಯ ಬಗ್ಗೆ ಅವನಿಗೆ ಜ್ಞಾನವಿಲ್ಲ ಅಂಥೇಳಿ ನಿಮಗೆ ಗೊತ್ತಿರಲಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನಂತ ಹೇಳ್ತಾ ಇದ್ದೀವಿ ಕೇಳಿದರೆ 88 ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಜನಗಳ ಉತ್ಪರಿವರ್ತನ ಅಂದರೆ ಮ್ಯೂಟೇಷನ್ದಿಂದಾಗಿ ಹರಡುವ ಸ್ಥಳೀಯ ವ್ಯಾಧಿಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಸೂಡೋ ಎಂಡಮಿಕ್ ಅಂತ ಕರೀತಾರೆ. ಹಾಗಾದರೆ ಎಲ್ಲಿ ಆಪ್ಷನ್ಸ್ ಇದೆ ನೋಡಿರಿ, ಇದು ಸೂಡೋ ಸ್ಥಳೀಯ ವ್ಯಾಧಿ ಅಂತ ಕರೆಯೋದನ್ನು ನೋಡ್ತಾ ಇದ್ದೀವಿ. ಒಂದು ನಿರ್ದಿಷ್ಟ ಪ್ಲೇಸಲ್ಲಿ ಆದರೆ ಅದು ಚೀನಾದಲ್ಲಿ ಚೀನಾದಲ್ಲಿ ಮಾತ್ರ ಇದ್ದರೆ ಅದೇ ಎಂಡಮಿಕ್ಕು. ಚೀನಾದಲ್ಲಿ ಬಂದು ಇಡೀ ಪ್ರಪಂಚ ಎಲ್ಲ ಸುತ್ತಾಗಿದ್ರೆ ಅದು ಎಂಡಮಿಕ್ ಆಗೋದಿಲ್ಲ ಅಂತ ಗೊತ್ತಿರಲಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಏನು ಕೇಳ್ತಾ ಇದ್ದಾರೆ ಕೇಳಿದ್ರೆ, ಹೆಚ್ಚಿನ ಅಂಶದ ಸುಣ್ಣ ಮತ್ತು ಕ್ಷಾರಗಳಿಂದಾಗಿ ಮಣ್ಣು ಮರಳಾಗಿದೆ, ಆದರೆ ಸಾರಜನಕ ಮತ್ತು ಇತರೆ ಖನಿಜ ಪೋಷಕಾಂಶಗಳಿಂದ ವಂಚಿತವಾಗಿದೆ. ಅಂತರ್ಜಲ ಚೌಳಾಗಿದೆ, ಕೆಲವು ಮೀಟರ್ ಆಳದಲ್ಲಿ ಭೂ ಜಲಮಟ್ಟ ಇದೆ ಮತ್ತು ಅಲ್ಲಿನ ಉಷ್ಣತೆ ಸಾಮಾನ್ಯವಾಗಿದೆ. ಆ ಕಾಡುಗಳಲ್ಲಿ ಸಹಜವಾಗಿ ಬೆಳೆಯುವ ಸಸ್ಯಗಳು ಈ ಕಾಸೌರಿನ್, ಬೋರಾಸಸ್, ಫಿನಿಕ್ಸ್, ಮನಿಲ್ಕರ್, ಕ್ಯಾಲೋಪೈಲಮ್, ಈ ಪೆಂಡಾನಸ್, ಪೇಶಿಯಾ, ಕಾಕೋಸ್, ಸ್ಪಿನಿಫೆಕ್ಸ್ ಮತ್ತು ಬಳ್ಳಿ ಗಿಡಗಂಟಿಗಳು ಅಂಥ ಕಾಡುಗಳು ಡ್ಯಾಶ್ ಎನ್ನುತ್ತಾರೆ ಅಂತ ಕೇಳ್ತಾರೆ. ಅಂಥ ಕಾಡುಗಳಿಗೆ ಯಾವ್ದು ಕರೀತಾರೆ ಅಂದರೆ ಬೀಚ್ ಕಾಡುಗಳು ಅಂತ ಕರೆದು ನೋಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ಕೇಳಿದರೆ ಬೀಚ್ ಕಾಡುಗಳಿಗೆ ಎಕ್ಸಾಂಪಲ್ ಯಾವ ರೀತಿ ಕೇಳಿದರೆ ಇವುಗಳನ್ನು ಹೇಳಬೇಕು, ಇವುಗಳನ್ನು ನೀವು ಏನು ಮಾಡ್ಕೋಬೇಕ್ರಿ, ನೆನ್ಪಿಟ್ಟುಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ತಾರೆ ಕೇಳಿದ್ರೆ, US ವ್ಯವಸಾಯ ಇಲಾಖೆ ಮತ್ತು WR ಗ್ರೇಸ್ದಿಂದ 1992ರಲ್ಲಿ ಭಾರತದ ಬೇವಿನ ಎಣ್ಣೆ ಬೀಜವನ್ನು ಸ್ವಾಮಿತ್ವವನ್ನು ಪಡೆದಿರುವುದು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಜೈವಿಕ ಸಾಮರ್ಥ್ಯ ಅಂತೇಳಿ KPCC ಆನ್ಸರ್ ಕೊಟ್ಟಿರೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಒಂದು ವಿಧದ ಸಸ್ಯ ಸಂಕುಲವನ್ನು ನಿಧಾನವಾಗಿ ಮತ್ತೊಂದು ಸಸ್ಯ ಸಂಕುಲವನ್ನಾಗಿಸುವುದು ಏನಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸಸ್ಯ ಪರಂಪರೆ ಅಥವಾ ಪ್ಲ್ಯಾಂಟ್ ಸಕ್ಸೆಷನ್ ಅಂತ ಕರೀತಾರೆ. ಆನ್ಸರ್ 4 ಆಗಿದೆ. ಮಣ್ಣಿನ ಸಾವಯವ ಮತ್ತು ಮೇಲ್ಮೈ ನಿಕ್ಷಾಲನ ಪದರವನ್ನು ಡ್ಯಾಶ್ ಎನ್ನುತ್ತಾರೆ ಅಂತ ಕೇಳ್ತಾರೆ. ಹಾಗಾದರೆ ಎಪಿಡಾನ್ ಅಂತ ಕರೀತಾರೆ. ಮಣ್ಣಿನ ಸಾವಯವ ಮತ್ತು ಮೇಲ್ಮೈ ಈ ಪದರವನ್ನು ಏನಂತ ಕರೀತಾರೆ, ಎಪಿಡಾನ್ ಅಂತ ಕರೀತಾರೆ. ಇದು ಎಪಿಲಿಮ್ನಿಯಾ ಅಂತ ಇದೆಯಲ್ಲ, ಇದು ನೀರಿನ ಮೇಲ್ಭಾಗಕ್ಕೆ ಕರೆಯೋದು. ಇನ್ನು ಯುಥೇನಿಕ್ಸ್ ಇದು ಮನುಷ್ಯನಿಗೆ ದೇಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಗೊತ್ತಿರಬೇಕು ನಿಮ್ಗೆ. ಎಂಡಮಿಕ್ ಅಂದರೆ ಸ್ಥಳೀಯತೆ ಅಂತೇಳಿ ಗೊತ್ತಿರಲಿ.
ಇನ್ನು ಖಂಡಗಳ ಅಲೆತ ತತ್ವ ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಲ್ಫ್ರೆಡ್ ವೆನೆಗರ್ ನಿಮ್ಗೆ ಗೊತ್ತಿರಬೇಕು. 1912ರಲ್ಲಿ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತ ಕೇಳಿದ್ರೆ ಗೆಳೆಯರೆ, ಇದು ಭೂಖಂಡ ಈಗೇನಿದೆಯಲ್ಲ ಖಂಡಗಳು ಮತ್ತು ವಾಟರ್ ಇದೆಯಲ್ಲ, ಕೇವಲ ಇದು ಒಂದು ಭೂಭಾಗ ಆಗಿತ್ತು. ಇದ್ರ ಮೇಲ್ಗಡೆ ಏನಾಗಿತ್ತು ಅಂದರೆ ವಾಟರ್ ಇತ್ತು ಅಂತ ಕೇಳ್ತಾರೆ. ಹಾಗಾದರೆ ಈ ಪ್ಯಾಂಜಿಯಾ ಅಂತ ಹೆಸರಿಡ್ತಾನೆ ಇದಕ್ಕೆ. ಇನ್ನೊಂದು ಇದು ನೀರಿಗೆ ಪ್ಯಾಂಥಲಸ್ ಅಂತ ಹೇಳ್ತಾನೆ. ಹಾಗಾದರೆ ಇಲ್ಲಿ ಬಿರುಕು ಬಿಡಿತು, ಈ ವಾಟರ್ ಇದ್ರೊಳಗೆ ಏನಾಯ್ತು ಅಂದ್ರೆ ಮೂವ್ ಆಯ್ತು ಅಂತ ಹೇಳ್ತಾನೆ. ಇದು ಎರಡು ಭಾಗ ಆಗಿ ಹೊಡಿತದೆ. ಮೇಲ್ಗಡೆ ಈ ದಕ್ಷಿಣ ಭಾಗವನ್ನೇ ಗೊಂಡವಾನ ಭಾಗ ಅಂತ ಕರಿತಾನೆ. ಈ ರೀತಿ ನಿಮಗೆ ವೆಲ್ಫ್ರೆಡ್ ವೆನೆಗರ್ ಈ ಭೂಖಂಡ ಅಲೆಗಳ ಸಿದ್ಧಾಂತ ಕಾಂಟಿನೆಂಟಲ್ ಡ್ರಿಪ್ ಥಿಯರಿ ಹೇಳೋದನ್ನು ಕೂಡ ನಮ್ಗೆ ಗೊತ್ತಿರಬೇಕು. ಅದನ್ನು ಅವನು ನಿರೂಪಣೆ ಮಾಡ್ತಾನೆ. ಅಂದರೆ ಖಂಡಗಳು ಯಾವ ರೀತಿ ರಚನೆಗಳಾದವು ಭೂಮಿ ಮೇಲೆ ಅನ್ನುವಂಥದ್ದನ್ನು ಹೇಳ್ತಾನೆ. 94ನೇದು ಏನು ಹೇಳ್ತಾ ಇದ್ದಾರೆ, ಗಸ್ತು ಅಂತಂದರೆ ಗಸ್ತು ಯಾಕೆ ತಿರುಗ್ತಾರೆ ಅಂದರೆ ಭದ್ರತೆಗೆ. ವಿಮೆಯನ್ನು ಮಾಡಿಸ್ತೀವಿ ಯಾಕಂತ ಕೇಳಿದರೆ ಈ ಅಪಾಯಗಳ ರಕ್ಷಣೆಗೋಸ್ಕರ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಗೆಳೆಯರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದು ಕೇಳಿದ್ರೆ ಮೆಂಟಲ್ ಅಬಿಲಿಟಿ ಪ್ರಶ್ನೆ ಇರುವಂಥದ್ದು. ಹಾಗಾದರೆ ಮೆಂಟಲ್ ಅಬಿಲಿಟಿದು ಈ 95ನೇ ಪ್ರಶ್ನೆಗೆ ನೀವು ಮಾಡಿ ನೋಡಿರಿ. ಹಾಗಾದರೆ ಉತ್ತರ ಯಾವುದಾಗುತ್ತೆ ಅಂತ ಕೇಳಿದ್ರೆ ಮೊದಲನೇ ಉತ್ತರ ಆಗೋದು ನೋಡ್ತೀವಿ 20,000 ಮತ್ತು 30,000ನೇ ಆಗುತ್ತೆ. ಹಾಗಾದರೆ 96ನೇ ಪ್ರಶ್ನೆಗೆ ಈ PQR ಅನುಕ್ರಮವಾಗಿ ಯಾವುದು ಆನ್ಸರ್ ಆಗುತ್ತೆ ಅಂತ ಕೇಳಿದ್ರೆ ಈ ಮೇಲಿನ ಯಾವುದೂ ಆಗೋದಿಲ್ಲ ಅಂತ ಗೊತ್ತಿರಲಿ. ಆದರೆ ಕಾಣೆಯಾದ ಪದವನ್ನು ಹುಡುಕಿ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ಅಂತ ಕೇಳಿದ್ರೆ 3ನೇ ಆಪ್ಷನ್ಸ್ ಆಗುತ್ತೆ. ಇದು ನೋಡಿರಿ, ಇದು ಜಸ್ಟ್ ಹೇಳ್ಬಿಡ್ತೀನಿ. ಇದು 5ರದ್ದಿದೆ, ಇದು 6ರದ್ದಿದೆ, ಇದು 11ರದ್ದಿದೆ, ಇನ್ನು 12ರದ್ದು ಮಾಡಿ ನೋಡಿರಿ ಉತ್ತರ ಇದೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. 5 25, 25 125 ಈ ರೀತಿ ಮಾಡಿರಿ, ಅದು ಉತ್ತರವನ್ನು ಬರೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. 98ನೇ ಮೆಂಟಲ್ ಅಬಿಲಿಟಿ ಪ್ರಶ್ನೆಗೆ ಆನ್ಸರ್ ಯಾವುದು ಅಂತ ಕೇಳಿದರೆ ಇದು KPHK ಆನ್ಸರ್ ಕೊಟ್ಟಿರೋದನ್ನು ಹೇಳ್ತಾ ಇದ್ದೀನಿ ನಾನು. ಇದು 5:20 PM ಅಂತ ಹೇಳ್ತಾ ಇದ್ದೀನಿ. ಇನ್ನು ಮೆಂಟಲ್ ಅಬಿಲಿಟಿ ಮೇಲೆ ಬ್ಲಡ್ ರಿಲೇಷನ್ ಮೇಗಿರೋದು, ಇದಕ್ಕೆ ಸೋದರ ಮಾವ ಆನ್ಸರ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ PQRSಗಳು ಒಂದು ಮ್ಯಾಚ್ ಇದು ರೌಂಡ್ ಕುಣಿಸೋದಿದೆ. ಇದಕ್ಕೆ ಆನ್ಸರ್ ಯಾವುದು ಅಂತ ಕೇಳಿದರೆ ರಿವೈಸ್ಡ್ ಆಗಿದೆ, ಇದು T ಆಗಿದೆ. ಮೊದಲು ಆನ್ಸರ್ ಏನು ಕೊಟ್ಟಿದ್ದ ಅಂತ ಕೇಳಿದರೆ ಡೇಟಾ ಅಸಮರ್ಪಕವಾಗಿದೆ ಅಂತ ಹೇಳಿ ಆನ್ಸರನ್ನು ಕೊಟ್ಟಿದ್ದ. ಗೆಳೆಯರೆ ಇಲ್ಲಿವರೆಗೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ತಮ್ಮೆಲ್ಲರಿಗೂ ಶುಭವಾಗಲಿ.